ಎಸ್ ವೆಲ್ಕಮ್ ಬ್ಯಾಕ್. ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮವಾಗಿ ರೈತರು ಆತಂಕದಲ್ಲಿ ಇದ್ದಾರೆ. ಇದರ ನಡುವೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನಲ್ಲಿ ಸೂರಶೆಟ್ಟಿಕೊಪ್ಪ ಗ್ರಾಮದಲ್ಲಿ ವಿಶಿಷ್ಟ ಆಚರಣೆಯೊಂದು ನಡೆದಿದೆ. ಉತ್ತಮ ಮಳೆ ಆಗಲಿ, ರೈತರ ಬದುಕು ಹಸನಾಗಲಿ ಅಂತ ಹೇಳಿ ಈ ಒಂದು ಉದ್ದೇಶದಿಂದ ಗ್ರಾಮಸ್ಥರು ಗಂಡು ಹೆಣ್ಣು ಕಪ್ಪೆಗಳಿಗೆ ಸಾಂಪ್ರದಾಯಿಕವಾಗಿ ಮದುವೆಯನ್ನ ಮಾಡಿ ಮಳೆರಾಯನಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಇದು ಸಾಮಾನ್ಯ ಮದುವೆಯಲ್ಲ. ಇಲ್ಲಿ ನಾದಸ್ವರ, ಡೊಳ್ಳು, ಆರತಿ ಮತ್ತು ಅರಿಶಿನ ಶಾಸ್ತ್ರ ಎಲ್ಲವೂ ಕೂಡ ಇದೆ. ಆದರೆ ಮದುವೆ ಆಗ್ತಾ ಇರೋದು ಮಾತ್ರ ಗಂಡು ಹೆಣ್ಣು ಕಪ್ಪೆಗಳಿಗೆ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಸೂರಶೆಟ್ಟಿಕೊಪ್ಪ ಅನ್ನುವಂತಹ ಒಂದು ಗ್ರಾಮದಲ್ಲಿ ನಡೆದಿದೆ ಈ ಒಂದು ಘಟನೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸಾಂಪ್ರದಾಯಿಕದಂತೆ ಕಪ್ಪೆಗಳಿಗೆ ಮದುವೆಯನ್ನ ಮಾಡಿದ್ದಾರೆ. ಗ್ರಾಮದ ಮಹಿಳೆಯರು ಕಪ್ಪೆಗಳಿಗೆ ಅರಿಶಿನ ದಾರ ಅಥವಾ ಅರಿಶಿನ ಕೊಂಬುಗಳು ಹಾಗೂ ಅದನ್ನೆಲ್ಲವನ್ನೂ ಕೂಡ ಕಟ್ಟಿರುವಂಥದ್ದು. ಇನ್ನು ಅರಿಶಿನ ಕುಂಕುಮವನ್ನು ಹಚ್ಚಿ ಆರತಿ ಬೆಳಗಿದ್ದಾರೆ. ಬಳಿಕ ಅರಿಶಿನ ಶಾಸ್ತ್ರವನ್ನು ಮಾಡಿದ್ದಾರೆ. ಇನ್ನು ಸಾಕಷ್ಟು ಶಾಸ್ತ್ರಗಳನ್ನ ಮಾಡಿದ್ದಾರೆ. ಬಳೆ ಶಾಸ್ತ್ರ ಸೇರಿದಂತೆ ವಿವಿಧ ಒಂದು ವಿವಾಹವನ್ನ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ನೆರವೇರಿಸಿದ್ದಾರೆ. ಸಾಂಪ್ರದಾಯಿಕವಾಗಿ ಕಪ್ಪೆಗಳ ಮದುವೆಯನ್ನ ಕೂಡ ಮಾಡಿದ್ದಾರೆ. ಗ್ರಾಮಸ್ಥರು ಹೊಸ ಜೋಡಿಯಂತೆ ಕಪ್ಪೆಗಳನ್ನ ಅಲಂಕರಿಸಿ ಮದುವೆ ಸಂಭ್ರಮದಲ್ಲಿ ಪಾಲ್ಗೊಂಡ್ರು. ಕರಡಿ, ಮಜಲು ಹಾಗೂ ಡೊಳ್ಳು ಹಾಗೂ ಭಜನೆ ಮೇಳಗಳು ಕೂಡ ಇತ್ತು. ಕಪ್ಪೆಗಳ ಮೆರವಣಿಗೆ ಗ್ರಾಮಸ್ಥರು ಅದನ್ನು ಕೂಡ ಮಾಡಿ ಖುಷಿ ಪಟ್ಟಿದ್ದಾರೆ. ನಂತರ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಕಪ್ಪೆಗಳಿಗೆ ಕಂಕಣ ಧಾರಣೆ ಹಾಗೂ ಮಾಂಗಲ್ಯ ಧಾರಣೆ ಮಾಡಿ ಉತ್ತಮ ಮಳೆಯಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಟ್ರು. ಎಸ್, ಅದನ್ನೇ ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್. ನಮಸ್ಕಾರ ಮಾಡ್ರಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.